ನಳಕೂಬರ ಹಾಗೂ ಮಣಿಗ್ರೀವರು ಉತ್ತರ ದಿಕ್ಕಿನ ತಮ್ಮದೇ ಒಂದು ಲೋಕಕ್ಕೆ ಹೊರಟರು, ಗಂಧರ್ವ ಲೋಕಕ್ಕೆ. ಅವರು ಯಕ್ಷಲೋಕ ಕುಬೇರನ ಲೋಕಕ್ಕೆ ಹೊರಟರು. ಹೊರಟ ನಂತರ ಇಲ್ಲಿ ಶಬ್ದ ಕೇಳಿಸ್ತಲ್ಲ. ಆಗ ಗೋಕುಲದವ್ರಿಗೆಲ್ಲರಿಗೂ ಆ ಮರಗಳು ಬಿದ್ದಿದ್ದ ಶಬ್ದ ಕೇಳಿಸಿತ್ತಲ್ಲ. ಇದೇನಿದು, ಈ ಮರಗಳೆರಡು ಬಿದ್ದುಬಿಟ್ಟಿದೆ, ಇಲ್ಲೇ ಮಗು ಆಡ್ತಾ ಇದ್ದಾನಲ್ಲ, ಇವನಿಗೇನಾಗಲಿಲ್ವಾ, ಹೇಗೆ ಬೀಳ್ತು ಅನ್ನತಕ್ಕಂತಹ ಒಂದು ಅವರಿಗೆಲ್ಲರಿಗೂ ಅತ್ಯಂತ ಕೌತುಕದ ವಿಷಯವಾಗಿತ್ತು. ಈ ಪಾದಪములు ಕೂಲಂಗನಿ ಪಾಪುಂಡುಲು ಖಲಮುನನಿಟು ಬದ್ಧುಂಡೈ ಏ ಪಗಿದಿಬ್ರದಿಕೆ ಗಂಟಿರೇ ವಾಪೋವಡು ವೆರವಂಡೆಟ್ಟಿವಾಡೋ ಇತಂಡುನ್. ಅಯ್ಯಪ್ಪ, ಈ ಪಾದಪములు ಗೂಲಂಗ, ಎರಡು ಮರಗಳು, ಪಾದಪಗಳು. ಪಾದೇನ ಪಾತೀತಿ ಪಾದಪಃ ಅಂತಂದರೆ ಅದರ ಪಾದಗಳೇ ಬೇರುಗಳಿಂದ ನೀರನ್ನು ಅವು ಸೆಳ್ಕೊಳ್ಳೋದ್ರಿಂದ ಅದಕ್ಕೆ ಪಾದಪ ಅಂತ ಹೆಸರು. ಈ ಪಾದಪములు ಗೂಲಂಗ ಎರಡೂ ಬುಡ ಸಮೇತ ಬಿದ್ದು ಹೋಗಿದೆ. ಈ ಪಾಪಂಡುಲು ಕಲಮುನನಿಟು ಬದ್ದುಂಡೈ ಏ ಪಗಿದಿಬ್ರದಿಕೆ. ಮರ ಬೀಳ್ತಾ ಇದೆ ಅಂದರೆ ಆ ಬೀಳೋ ಜಾಗದಲ್ಲಿ ಯಾರಾದರೂ ಮಕ್ಕಳಿದ್ರೆ ದೂರನಾದರೂ ಓಡಿ ಹೋಗ್ತಾರೆ. ಆದರೆ ಈ ಮಗುವನ್ನು ಇಲ್ಲಿ ಅದ್ಭುತ ಬಾಲಕನನ್ನು ಉಲೂಖಲಕ್ಕೆ ಅಂದರೆ ಒರಳಿಗೆ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಆ ಮಗು ದೂರ ಕೂಡ ಓಡಿ ಹೋಗಿಲ್ಲ. ಏ ಪಗಿದಿಬ್ರದಿಕೆ, ಹೇಗೆ ಇವನಿಗೇನೂ ಗಾಯ ಆಗಲಿ, ಏನು ನೋವಾಗಲಿ, ಏನೂ ಆಗದಿರ ಅದು ಹೇಗಿದ್ದಾನೆ ಇವನು, ಇಲ್ಲೇ ಇದ್ದಾನಲ್ಲ ಮರಗಳು ಬಿದ್ದು ಹೋಗಿದ್ರೆ. ಗಂಟಿರೇ, ನೋಡಿದ್ರ ಏನು ಆಶ್ಚರ್ಯ. ವಾಪೋವಡು, ಭಯಕ್ಕೆ ಕಿರ್ಚ್ಕೊಂಡು ಹತ್ತು ಕೂಡ ಅಳ್ಳಿಲ್ಲ. ವಾಪೋವು ಅಂದರೆ ಅಳೋದು, ಹತ್ತು ಕೂಡ ಅಳ್ಳಿಲ್ಲ ಮಗು. ವೆರವಂಡು, ಹೆದರಿಕೆನೂ ಇಲ್ಲ ನೋಡು ಆ ಮಗು. ಒರಳಿಗೆ ಕಟ್ಟಿ ಹಾಕಿದ್ರೆ ತನ್ನ ಪಾಡಕ್ಕೆ ತಾನಿದ್ದಾನೆ. ಆ ಎರಡು ಮರಗಳು ಬಿದ್ದು ಹೋಗಿದೆ. ಇಟ್ಟಿವಾಡೋ ಇತಡುನ್, ಇವನು ಇನ್ನೆಂತಹ ಮಗು ಇರಬಹುದು ಅಂತ ಅವರೆಲ್ಲ ಚಿಂತೆ ಮಾಡ್ತಾ ಇದ್ದಾರೆ. ಅವನು ಎಂಥ ಮಗುವನ್ನು ಯಶೋಧಾದೇವಿ ಅವನ ಉದರಕ್ಕೆ ದಾಮವನ್ನು ಕಟ್ಟಿ ದಾಮೋದರನನ್ನು ಹಾಕ್ಸಿದಳೋ. ಅಂತಸ್ತಮ್ಯಸ್ಯ ವಿಶ್ವಂ ಸುರ ನರ ಖಗಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಎಲ್ಲ ಪ್ರಪಂಚವು, ಸುರ ನರ ಕಿನ್ನರ ಗಂಧರ್ವರು, ಚತುರ್ದಶ ಭುವನ ಬ್ರಹ್ಮಾಂಡಗಳು ಎಲ್ಲವೂ ಕೂಡ ಅಂತಸ್ಥಂ, ಎಲ್ಲವೂ ಅವನ ಹೊಟ್ಟೆಯೊಳಗೆ ಅಡಗಿದೆ. ಬ್ರಹ್ಮಾಂಡವೇ ತ್ರಿಭುವನ ವಪುಷ. ಅವನು ಮೂರು ಲೋಕಗಳೇ ಅವನ ಶರೀರ, ಅವನ ಹೊಟ್ಟೆಯಲ್ಲೇ ಎಲ್ಲ ಮೂರು ಲೋಕಗಳಿಗೂ ಸ್ಥಾನ. ಅಂತಹವನ ಪುಟ್ಟ ಹೊಟ್ಟೆಗೆ ದಾಮವನ್ನು ಕಟ್ಟಿ ದಾಮೋದರನನ್ನು ಹಾಕ್ಸಿದ್ದಾಳೆ ಆ ಯಶೋಧಾದೇವಿ. ಎಟ್ಟಿವಾಡೋ ಇತಡುನ್, ಇವನೆಂತಹವನಪ್ಪ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಗೋಪಾಲಕರೆಲ್ಲರೂ. ಪಿಡುಗು ಪಡೆದು ಗಾಕ ಪೆನುಗಾಲಿ ವಿಸರದು ಖಂಡಿತಂಬುಲ ಗುಟಗಾನರಾದು ಬಾಲುಂಡಿತಡು ಪಟ್ಟಿ ಪಡದ್ರೋಯ ಜಾಲಡು ತರುವುಲೇಲ ಕೂಲೆ ಧರಣಿ ಮೀಂದ. ಈಗ ಯಾವುದಾದ್ರೂ ಒಂದು ಕಾರ್ಯ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು. ಹೋಗಲಿ, ಮರಗಳ ಏನೋ ಸಿಡ್ಲು ಬಂದು ಹೊಡಿತು ಬಿದ್ವು ಅನ್ನೋಕ್ಕೆ ಇಲ್ಲ. ಪಿಡುಗು ಪಡದು, ಅಲ್ಲಿ ಯಾವುದೂ ಸಿಡ್ಲು ಹೊಡೆದಿಲ್ಲ. ಗಾಕ ಪೆನುಗಾಲಿ ವಿಸರದು, ಬಿರುಗಾಳಿ ಏನಾದರೂ ಬೀಸ್ತಾ, ಸುಂಟ್ರ ಗಾಳಿ, ಹಿಂದೆ ತೃಣಾವರ್ತ ಬಂದಿದ್ದಂತಹ ಗಾಳಿ ಏನಾದರೂ ಬಂದಿತ್ತಾ? ಇಲ್ಲ, ಅದು ಕೂಡ ಇಲ್ಲ, ಬೀಸಿಲ್ಲ. ಖಂಡಿತಂಬುಗು ಲಗಟ ಕಾನರಾದು, ಯಾರಾದ್ರೂ ಖಂಡಿತಂಬುಲು ಅಂದರೆ ಕತ್ತರಿಸಿದಾರ ಕೊಡ್ಲಿ ತಗೊಂಡು? ಇಲ್ಲ, ಆ ಥರ ಏನೂ ಕಾಣಿಸ್ತಾ ಇಲ್ಲ. ಬಾಲುಡಿತಡು ಪಟ್ಟಿ ಪಡದ್ರೋಯನ್ ಜಾಲಡು, ಇವನಿನ್ನ ಪುಟ್ಟ ಹುಡುಗ, ಇವನು ಹಿಡಿದು ಅದನ್ನು ನೂಕಿ ಬೀಳಿಸ್ತಾನ ಅಂದರೆ ಎಲ್ಲಾದರೂ ಸಾಧ್ಯವೇ? ಅಸಾಧ್ಯವಾದ ಮಾತದು. ತರುವುಲೇಲ ಕೂಲೆ ಧರಣಿ ಮೀದ, ಹಾಗಾದರೆ ಈ ಮರಗಳು ಈ ರೀತಿಯಾಗಿ ಬುಡ ಮೇಲಾಗಿ ಯಾಕೆ ಬಿದ್ದುಬಿಟ್ವು ಭೂಮಿ ಮೇಲಕ್ಕೆ ಅಂತ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಚಿಂತೆ ಮಾಡ್ತಾ ಇದ್ದಾರೆ. అని పెక్కండ్రు పెక్కు విధంబులముత్పాతంబులుగావలయనని శంకింపన్ అక్కడనున్న బాలకులు ఇట్లనిరి అని. ಪೆಕ್ಕಂಡ್ರು, ಪೆಕ್ಕು ಅಂತಂದರೆ ಹೆಚ್ಚಾದಂತಹ ಜನ ಎಲ್ಲರೂ, ಅಲ್ಲಿ ಎಷ್ಟೊಂದು ಜನ ಸೇರಿಬಿಟ್ರಲ್ಲ. ಏನೋ ಮರ ಬಿದ್ದಿದ್ದ ಶಬ್ದ ಕೇಳಿಸಿದ ತಕ್ಷಣ ಎಲ್ಲರೂ ಏನಾಯಿತು ಅಂದ್ಕೊಂಡು ಬಂದ್ರಲ್ಲ. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಚಿಂತೆ ಮಾಡ್ತಾ ಇದ್ದಾರೆ, ಅವರವ್ರಿಗೆ ತೋಚಿದವರು ಹೇಳ್ತಾ ಇದ್ದಾರೆ. ಪೆಕ್ಕಂಡ್ರು ಪೆಕ್ಕು ವಿಧಂಬುಲ, ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ. ಉತ್ಪಾತಂಬುಲುಗಾವಲಯುನ ನಿಶಂಕಿಂಪನ್,
ಏನೋ ಇದೊಂದು ಉತ್ಪಾತ. ಆವಾಗೆಲ್ಲ ಹಿಂದೆ ಎಲ್ಲ ಜರುಗುತ್ತಲ್ಲ 2-3, ಅದೇ ರೀತಿ ಇದು ಕೂಡ ಒಂದು ಉತ್ಪಾತ ಅಂತ ಶಂಕಿಸ್ತಾ ಇದ್ರೆ, ಶಂಕಿಂಪನ್ ಅಕ್ಕಡನುನ್ನ ಬಾಲಕರು ಇಟ್ಲನಿರಿ. ಅಲ್ಲೇ ಕೃಷ್ಣನ ಜೊತೆ ಹಿಂದೆ ಆಡ್ತಾ ಇದ್ದಂತಹ ಚಿಕ್ಕ ಚಿಕ್ಕ ಗೋಪಾಲ ಬಾಲಕರು, ಗೊಲ್ಲ ಬಾಲಕರು, ಬೇರೆಯವರು ಹೀಗೆ ಹೇಳಿದ್ರು. ಏನು ಹೇಳಿದ್ರಪ್ಪ ಅಂದರೆ, ನಂದುನಿ ಕೋಮರುಂಡು ವಿನುಂಡಿ ಸಂದುನ ಮುನು ದೂರಿ రోలు సరియడ్డముగా ముందటి కీడ్చిన మద్దులు క్రందుకూనం గూలే జనులంగంటిమిరువరున్. ನಂದುನಿ ಕೋಮರುಂಡು, ನಂದುನಿ ಕೋಮರುಂಡು, ಕೋಮರ ಅಂತಂದರೆ ಮಗ. ನಾವು ನೋಡಿದ್ವಿ, ಏನಾಯಿತು ಗೊತ್ತಾ, ನಂದನ ಮಗ ಇದ್ದಾನಲ್ಲ ಅವನು ಕೃಷ್ಣ, ಅವನು ಈ ಸಂದುನ ಅಂದರೆ 2 ಅರ್ಜುನ ವೃಕ್ಷಗಳ ಮಧ್ಯೆ ಇದ್ದಂತಹ ಆ ಒಂದು ಕಿರಿದಾದಂತಹ ಒಂದು ಜಾಗ, ಸಂದು ಅಂತಂತಾರೆ, ಅಂದರೆ ಸಂಧಿ, ಕನ್ನಡದಲ್ಲಿ ಕೂಡ ಸಂಧಿ ಅಂತಲೇ ಅಂತಾರೆ. ಅಲ್ಲಿ ಅವನು ಮುನು ದೂರೆ, ಅವನು ಮೊದಲು ತೂರ್ಕೊಂಡ. ರೋಲು ಸರಿಯಡ್ಡ ಮುಗ, ಅವನು ಕಟ್ಟಿಬಿಟ್ಟಿದ್ಲಲ್ಲ ಪಾಪ ಒರಳಿಗೆ, ಆ ಒರಳು ನಿಂತಿದ್ದಂತಹ ಒರಳು ಅಡ್ಡ ಬಿದ್ದುಬಿಡ್ತು. ಅವನು ಮುಂದಕ್ಕೆ ಹೊರಟೋದ, ಹಗ್ಗ ಇದ್ದಿದ್ದರಿಂದ ಆ ಒರಳು ಹಿಂದೆ ಇತ್ತು. ಮುಂದಟಿಗೆ ಈಡ್ಚಿನ, ಅವನು ಇದೇನೋ ಸಿಕ್ಕಾಕೊಂಡ್ಬಿಡ್ತಲ್ಲ ಈ ಸಂದಿಲಿ, ಒರಳು ಬರ್ತಿಲ್ವಲ್ಲ ಅಂತ ಅದನ್ನು ಈಡ್ಚಿನ ಎಳೆದ. ಮದ್ದುಲು ಕ್ರಂದುಗೊನಂ ಗೂಲೆ, ಮದ್ದುಲು ಕ್ರಂದುಗೊನಂ ಅಂತಂದರೆ ಎಲ್ಲ ಬುಡ ಮೇಲಾಗಿ ಡಮಲ್ ಡಮಲ್ ಅಂತ ಬಿದ್ದು ಹೋಯ್ತು. ಜನುಲಂ ಗಂಟಿಮಿರುವರನ್, ಅದರೊಳಗಡೆ ಯಾರೋ ಇಬ್ಬರು ಪುರುಷರು ಕೂಡ ಇದ್ರು, ಜನರಿದ್ರು. ಆ ಮರಗಳು ಬೀಳ್ತಲ್ಲ ಆ ಜಾಗದಲ್ಲಿ ಇರುವರನ್, ಇಬ್ಬರು ಜನರನ್ನು ಕೂಡ ನೋಡಿದ್ವಿ ನಾವು. ಇವನು ಹೀಗೆ ಹೇಳ್ತಿದ್ದಕ್ಕೆ ಮರಗಳು ಬಿದ್ದಿದ್ದು ಅಂತ ಅಲ್ಲಿದ್ದಂಥ ಗೋಪಾಲ ಬಾಲಕರು ಹೇಳಿದ್ರು. అని ఇట్లు పలికిన బాలక ఆలాపంబులు, బాలక ఆలాపంబులు విని కొందరు మిథ్యారూపంబులనిరి, కొందరు నానావిధంబుల సందేహించిరి. అంతనందుండు వికసిత వదనారమిందుండగుచు బట్టి కట్టు విడిచే నట్టి ఎడందన తెరంగెవ్వరు ನೆರಂಗಕುಂಡವಲೆನನಿ ಕಪಟ ಕುಮಾರುಂಡು. ಆ ಮಕ್ಕಳು ಈ ರೀತಿಯಾಗಿ ಹೇಳಿದ್ರು. ಇಲ್ಲ, ಹೀಗೆ ಕೃಷ್ಣ ಸಂದಿಲ್ ತೂರಿ ಎಳೆದ, ಒರಳೆಳೆದ, ಅವೆರಡು ಬಿತ್ತು ಅಂತ. ಆ ಬಾಲಕ ಆಲಾಪಂಬುಲು, ಬಾಲಕರ ಮಾತನ್ನು ಕೇಳಿ ಕೊಂದರು ಮಿಥ್ಯಾರೂಪಂಬುಲನಿರಿ, ಅಯ್ಯೋ ಏನೋ ಇದು ಹುಡುಗ ಬುದ್ಧಿ, ಏನೋ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಎಂದರು. ಕೊಂದರು ನಾನಾ ವಿಧಂಬುಲ ಸಂದೇಹಿಂಚಿರಿ, ಕೆಲವರೆಲ್ಲ ಏನಿದು ಇವ್ರು ಹೀಗೆ ಹೇಳ್ತಾರಲ್ಲ, ಏನೇನೋ ಬೇರೆ ಬೇರೆಯಾಗಿ ಅವರವರ ಬುದ್ಧಿಗೆ ತೋಚಿದಾಗ ಅವರು ಸಂದೇಹ ಪಡ್ತಾಯಿದ್ರು ಅಂತ. ಅಷ್ಟರೊಳಗೆ ತಮ್ಮ ಮಕ್ಕಳ ಚಿಂತೆ ಹೆತ್ತವರಿಗೆ, ಬೇರೆಯವರೆಲ್ಲ ಸುತ್ತಲೂ ದೃಶ್ಯವನ್ನು ನೋಡಿಕೊಂಡು ಅದರ ಮೇಲೆ ಚರ್ಚೆ ಮಾಡ್ಕೊಂಡು ನಿಂತಿದ್ರೆ ತಂದೆ ಆದಂತಹ ನಂದಗೋಪ ಏನು ಮಾಡಿದ್ರು, ವಿಕಸಿತ ವದನಾರವಿಂದಂಡಗುಚು, ಪಟ್ಟಿ ಅಂದರೆ ಅವರ ಮಗ, ಪಟ್ಟಿ ಅಂದರೆ ಮಗ, ನಂದರು ಕೂಡ, ನಂದಗೋಪ ಕೂಡ ನಗ್ತಾ ಓಡಿ ಬಂದು ಆ ಮಗುವಿನ ಕಟ್ಟು ಬಿಚ್ಚಿದ್ರು. ಕಟ್ಟಾಕ್ಬಿಟ್ಟಿದ್ಲಲ್ಲ ತಾಯಿ, ಶಿಕ್ಷಿಸ್ತೀನಿ, ಇವ್ನಿಗೆ ಬುದ್ಧಿ ಕಲಿಸ್ತೀನಿ ಅಂತಂದ್ಬಿಟ್ಟು ಒರಳಿನಿಂದ ಹಗ್ಗವನ್ನು ಕಟ್ಟು ವಿಡಿಚೆ ಬಿಟ್ಟರು. ಅಟ್ಟಿ ಎಡಂ ತನ ತೆರಂ ಎವ್ವರೂ ನೆರುಂಗಕುಂಡವಲೆನನಿ, ಅವ್ರು ಬಿಚ್ಚಿದ್ರು. ತಾನೇ ಮಾಡಿದ್ದಿದು, ತಾನು ಭಗವಂತ ತನ್ನ ಒಂದು ಈ ಅದ್ಭುತವಾದಂತಹ ಲೀಲೆಗಳನ್ನು ಯಾರಿಗೂ ಅಷ್ಟು ಬೇಗ ತುಂಬ ಚೆನ್ನಾಗಿ ಅರ್ಥ ಆಗಬಾರ್ದು ಅಂತ, ಮತ್ತೆ ಕಪಟಕುಮಾರುಂಡು, ಈ ಲೀಲಾ ಬಾಲಕ, ಈ ಅದ್ಭುತ ಬಾಲಕ, ಮತ್ತು ಅವನು ತಾನು ಪುಟ್ಟ ಹುಡುಗ, ತನಗೇನು ಗೊತ್ತಿಲ್ಲ, ಏನೋ ಆಟ ಆಡ್ತಾ ಇದ್ದಾನೆ, ಮುಗ್ಧ ಬಾಲಕ ತಾನು ಅನ್ನೋ ರೀತಿಯಲ್ಲಿ ತಾನು ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಅಲ್ಲಿ ಪಾಡುನ್ ಮಂದುನಿ ಭಂಗಿ గోపవనితల్ పాణిధ్వనులు సేయంగ, నాడున్ జంత్రము కైవడిం బరవశుండై హస్తముల్ ద్రిప్పుచున్, జూడన్నేరని వాని భంగింజనులున్ జూచుచున్, నగున్ బాలురంగూడున్ పెద్దల పంపు సేయజున్, డాగున్ మట్టి ಜಿಟ್ಟಾಡುಚುನ್. ಏನು ಗೊತ್ತೇ ಇಲ್ಲ. ಪಾಡುನ್ ಮಂದುನಿ ಭಂಗಿ, ಅಮಾಯಕ ಬಾಲಕ ಇವನು ಅನ್ನೋ ರೀತಿಲಿ ಏನೋ ಹಾಡು ಬಾಯಿಗೆ ಬಂದಿದ್ದು ಗುಣಗುಣ ಅಂತ ಏನೋ ಹಾಡ್ಕೊಳ್ತಾ ಇದ್ದಾರೆ. ಗೋಪವನಿತಲ್ ಪಾಣಿಧ್ವನುಲ್ ಸೇಯಂಗ, ಆ ಗೋಪವನಿತೆಯರೆಲ್ಲ ಇವನ ಹಾಡಿಗೆ ಆಗಲೇ ಕರತಾಡನ ಮಾಡ್ತಾ ಇದ್ದಾರೆ, ಚಪ್ಪಾಳೆ ಮಾಡ್ತಾ ಇದ್ದಾರೆ. ಇವನು ಆನಂದವಾಗಿ ಅವರ ಕರತಾಡನಕ್ಕನುಗುಣವಾಗಿ ಹಾಡ್ತಾ ಇದ್ದಾನೆ. ಆಡುನ್ ಜಂತ್ರಮು ಕೈವಡಿಂ ಪರವಶುಂಡೈ ಹಸ್ತಮುಲ್ ದ್ರಿಪ್ಪುಚುನ್. ಜಂತ್ರ ಅಂತಂತಂದರೆ ಕೀಲ್ಗೊಂಬೆ,
ಯಾರಾದರೂ ಆಡಿಸ್ತಾ ಇದ್ದಾರೇನೋ ಆ ಗೋಪವನಿತೆಯರು ಚಪ್ಪಾಳೆ ತಟ್ಟಿ ಅನ್ನೋ ರೀತಿಯಲ್ಲಿ ಕೀಲು ಬೊಂಬೆಯ ರೀತಿಯಲ್ಲಿ ಆಡು ಡ್ಯಾನ್ಸ್ ನರ್ತನ ಮಾಡ್ತಾ ಇದ್ದಾನೆ. ಪರವಶುಂಡೈ ಹಸ್ತಮುಲ್ ದೃಪ್ಪುಚುನ್, ಏನೂ ಗೊತ್ತಿಲ್ಲದಿರ ಮಕ್ಕಳು ಕೈಗಳನ್ನ ತಿರುಗಿಸ್ತಾ ನರ್ತನ ಮಾಡೋ ರೀತಿಯಲ್ಲಿ ಕೀಲು ಗೊಂಬೆ ರೀತಿ ಆಡ್ತಾ ಇದ್ದಾನೆ ಜಗನ್ನಾಟಕ ಸೂತ್ರಧಾರ. ಗೊಂಬೆ ಆಟ ಅವನೇ ಆಡ್ತಕ್ಕಂಥದ್ದು. ಬ್ರಹ್ಮಾಂಡವೇ ತಾನಾಡುವ ಗೊಂಬೆ ಆಟವಯ್ಯ ಅಂದ ಹಾಗೆ ಹೇಳ್ತಾರೆ ತಿಳಿದವರು. ಹಾಗೆ ಬ್ರಹ್ಮಾಂಡವನ್ನೆಲ್ಲ ತನ್ನ ಆಟದ ಮೈದಾನವನ್ನಾಗಿಸಿ ಎಲ್ಲರನ್ನು ಕಾಯನ್ನಾಗಿಸಿ ಆಡಿಸ್ತಾ ಇರ್ತಾನೆ. ಅಂಥದ್ದು ಇಲ್ಲಿ ತಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋದು ಯಾರಿಗೂ ತಿಳಿಬಾರ್ದು ಅನ್ನೋ ರೀತಿಯಲ್ಲಿ ಮುಗ್ಧ ಬಾಲಕನಂತೆ ಅಭಿನಯಿಸ್ತಾ ಇದ್ದಾನೆ. ಜೂಡನ್ನೇರ ನಿವಾಣಿ ಭಂಗಿನ್ ಜನಲುಂಜೂಚುಚುನ್, ಏನೂ ಗೊತ್ತೇ ಇಲ್ಲ ಮಗುಗೆ ಅನ್ನೋ ಥರ ಮುಗ್ಧ ನೋಟದಿಂದ ಜೂಡನ್ನೇರ ನಿವಾಣಿ ಭಂಗಿ, ನೋಡೋಕ್ಕೆ ಗೊತ್ತಾಗಲ್ಲ ಅವ್ರ್ಯಾರು ಗೊತ್ತಿಲ್ಲ ಇವ್ರ್ಯಾರೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸುತ್ತಲೂ ನೋಡ್ತಾ ನಗ್ತಾ ಇದ್ದಾನೆ. ಸುಮ್ಮನೆ ಮುಗ್ಧ ನಗೆಯನ್ನು ನಗ್ತಾ ಇದ್ದಾನೆ. ಬಾಲುರಂಗೂಡು ಬೆದ್ದಲ ಪಂಪು ಸೇಯುಚುನ್, ಆ ಜೊತೆಯಲ್ಲಿದ್ದಂಥ ಹುಡುಗರನ್ನೆಲ್ಲನೂ ಸೇರಿಕೊಂಡು ಪೆದ್ದಲ ಪಂಪು ಸೇಯುಚುನ್ ಅಂತಂದರೆ ಕುಣಿತಾ ನಗ್ತಾ ಆಟ ಆಡ್ತಾ ಇದ್ದಾನೆ ಹುಡುಗರ ಜೊತೆ. ದೊಡ್ಡವರು ಯೋಚನೆ ಮಾಡ್ತಾ ಇದ್ದಾರೆ, ಹೇಗೆ ಬಿತ್ತು ಈ ಮರಗಳು, ಹೇಗೆ ಬಿತ್ತು, ಇವನಿಗೇನೂ ಆಗಲಿಲ್ವಾ, ಹೇಗಿದು, ಇದೇನು ಆಶ್ಚರ್ಯ ಅಂತ ಇಲ್ಲ. ಅವರು ಮಾಡ್ತಕ್ಕಂತಹ ದೊಡ್ಡ ಕೆಲಸವನ್ನು ಮಾಡಿಬಿಟ್ಟು ಬಿಟ್ಬಿಟ್ಟ. ಈಗ ಮಕ್ಕಳ ಜೊತೆಯಲ್ಲಿ ತನಗೇನು ತಿಳಿದೇ ಇರೋ ರೀತಿಯಲ್ಲಿ ಆಡ್ತಾ ಇದ್ದಾನೆ. ಡಾಗುನ್ ಮಟ್ಟಿ ಜಿಟ್ಟಾಡುಚುನ್, ಡಾಗುನ್ ಅಂದರೆ ಬಚ್ಚಿಟ್ಕೊಳ್ಳೋ ಆಟ ಆಡ್ತಾ ಇದ್ದಾನೆ. ಮತ್ತು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ ಮಕ್ಕಳ ಜೊತೆಯಲ್ಲಿ. ಕೃಷ್ಣ ಜಗನ್ನಾಟಕ ಸೂತ್ರಧಾರಿ, ಅವನ ಬಾಲಲೀಲೆಗಳನ್ನು ಅತ್ಯಂತ ಸುಂದರವಾಗಿ ವರ್ಣಿಸ್ತಾರೆ ಕವಿಗಳು. ಏನು ಗೊತ್ತಿಲ್ಲದೆ ಇರೋ ಮುಗ್ಧ ಮಗು, ನಮ್ಮ ಮನೆಯಲ್ಲಿ ಬೆಳೀತಾ ಇರೋ ಮಗು, 2-3 ವರ್ಷದ್ದು 3-4 ವರ್ಷದ ಮಗು ಹೇಗೆ ಮಾಡುತ್ತೋ ಅದೇ ರೀತಿ ಪ್ರತಿಯೊಂದು ಅವನ ಚರ್ಯೆ, ಬಾಲಲೀಲೆ, ಆ ವಿನೋದ ಒಂದು. ಚುಂಚೆದು ಗುಂಬ ಆಲುತ್ರಾವು ಮುದಂಚಿತ ಮುಗನನು ಚೂನ್, ಒಂದು ದಿವಸ ಏನಾಯಿತು, ಹಾಲು ಕುಡಿಯಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ಸದಾಕಾಲ ಹಾಲು ಬೇಕು ಅವನಿಗೆ, ಬೆಣ್ಣೆ ಬೇಕು, ಮೊಸರು ಬೇಕು ಅಂಥದ್ದು ಏನೋ ಅವತ್ತು ರಚ್ಚೆ ಹಿಡ್ದಿದ್ದಾನೆ. ಅವರಮ್ಮ ಹಾಲು ತಂದು ಕುಡಿಯಪ್ಪ, ಇಲ್ಲ ನಾನು ಹಾಲು ಕುಡಿಯಲ್ಲ ಅಂತ ರಚ್ಚೆ ಹಿಡಿದಿದೆ ಮಗು. ಏನಾದರೂ ಒಂದು ಉಪಾಯ ಮಾಡಿ ತಾಯಿ ತಿನ್ನಿಸ್ಬೇಕಲ್ಲ. ಹಿಂದಿನ ಕಾಲದಲ್ಲೆಲ್ಲ ಆದರೆ ಹೊರಗಡೆ ತೊಗೊಂಡೋಗು, ಚಂದಮಾಮ ರಾವೇ ಜಾಬಿಲ್ಲಿ ರಾವೇ ಮಾ ಇಂಟಿ ಪಾಪಕು ಮುತ್ಯಾಲು ತೇವೆ ಅಂತೆಲ್ಲ, ಚಂದ್ರ ಬರ್ತಾನೆಗ ಚಂದಮಾಮ ಅಂತೆಲ್ಲ ತೋರಿಸಿ, ಹೂ ತೋರಿಸಿ, ಹಕ್ಕಿ ತೋರಿಸಿ ತಿನ್ನಿಸ್ತಾ ಇದ್ರು. ಈಗೇನಿಲ್ಲ, ಈಗಿನ ಕಾಲದಲ್ಲಿ ಒಂದು ಮೊಬೈಲ್ ಕೊಟ್ಟು ಕೂರಿಸಿದ್ರೂ ಟಿ ವಿ ಮುಂದೆ ಕೂರಿಸಿ ಏನು ತಿಂತಾ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲದೆ ಇರೋ ಹಾಗೆ, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗಿದ್ರೆ ಕೆಲಸದವಳ ಅಥವಾ ಪುಣ್ಯ ಮಾಡಿದ್ರೆ ಆ ಮಗುಗೆ ಮನೇಲಿರ್ತಕ್ಕಂಥ ಅಜ್ಜಿ ಅಂದರು ತಿನ್ನಿಸ್ತಕ್ಕಂಥದ್ದು ಅಥವಾ ಹಾಲು ಕುಡಿಸ್ತಕ್ಕಂಥದ್ದು. ಅವು ಹೀಗೆ ಬೆಕ್ಕಸ ಬೆರಗಾಗಿ ಆ ಟಿ ವಿ ಮೇಲೆ ಬರತಕ್ಕಂಥದ್ದು ನೋಡಿಕೊಂಡು ಅವೇನು ತಿಂತಾ ಇದೆ ಅನ್ನೋ ಪರುವೇ ಇಲ್ಲ, ಪಾಪ ಬಾಯಲ್ಲಿ ನುಂಗ್ತಾ ಇರ್ತವೆ. ಇವನಿಗೆ ತಾಯಿ, ಈ ಕೃಷ್ಣನಿಗೆ ತಾಯಿ ಯಶೋದೆ ನಾನಾ ವಿಧದಲ್ಲಿ ಅನುನಯಿಸಿ ಹಾಲು ಕುಡಿ ಅಂತ ಅನುನಯಿಸ್ತಾ ಇದ್ದಾಳೆ. ಚುಂಚೆದುಗುಂ ಬಾಲುತ್ರಾವು ಮುದಂಚಿತ ಮುಗ, ನೋಡು ನೀನೀಗ ಗಲಾಟೆ ಮಾಡ್ತೀರ, ಬೇಗ ಬೇಗ ಹಾಲು ಕುಡಿದು ಬಿಟ್ರೆ ನಿನ್ನ ಜುಟ್ಟು ಇಷ್ಟಿದೆಯಲ್ಲ, ಗುಂಗುರು ಚಿಂಪಿರಿ ವೆಂಟ್ರುಕಲು ಅಂತೀವಿ ತೆಲುಗಿನಲ್ಲಿ. ಅಂದರೆ ಗುಂಗುರಾಗಿ ಅದು ಹಿಡಿತಕ್ಕೇನು ಜುಟ್ಟು ಕಟ್ಟಲಿಕ್ಕೂ ಸಿಕ್ಕಲ್ಲ, ಆ ರೀತಿಯಾಗಿ ಇರ್ತಕ್ಕಂತಹದ್ದು ಉದ್ದಕ್ಕೂ ಬೆಳೆಯುತ್ತೆ ಗೊತ್ತಾ, ಕಪ್ಪಗೆ ಚೆನ್ನಾಗಿ ಇಷ್ಟುದ್ದ ಬೆಳೆಯುತ್ತೆ ನೀನು ಕೂದಲು, ಬೇಗ ಹಾಲು ಕುಡಿದು ಬಿಡು ಅಂತ ಯಶೋಧಾದೇವಿ ಹೇಳ್ತಿದ್ದಾಳೆ. ಚುಂಚೆದುಗುಂ ಪಾಲು ತ್ರಾವುಮು, ಬೇಗ ಕುಡಿ, ಉದಂಚಿತ ಮುಗ, ಉದ್ದಕ್ಕೂ ಬೆಳೆಯುತ್ತೆ ಗೊತ್ತಾ, ನನ್ನ ಜಡೆ ಇದೆಯಲ್ಲ ಅಷ್ಟುದ್ದ ಬೆಳೆಯುತ್ತೆ ಗೊತ್ತಾ ಅಂತ ಹೇಳಿದ್ಲು. ನೋಡು ಬಾಲು ದ್ರಾವಿ, ಆಯಿತು ಅಂತ ಕುಡಿದ್ಬಿಟ್ಟ, ಬೆಕ್ಕಸ್ ಬೆರಗಾಗಿ ಮಗು ತಾಯಿ ಮಾತಿಗೆ ಒಪ್ಪಿ ಕುಡಿದ್ಬಿಟ್ಟ. ಜನನಿತೋ ಚುಂಚೆದುಗದಂಚು ಲೀಲಾ ಚುಂಚುಂಡಯ್ಯ ತಂಡು ಚುಂಚುಂಜು ಪುನರೇಂದ್ರ, ತಕ್ಷಣ ಇನ್ನು ಕುಡಿದು ಲೋಟ ಅಲ್ಲಿಟ್ಟ ತಕ್ಷಣ ಮದ್ದು ಕುಡಿತಲೇ ಎದ್ದು ಕೂತ್ಕೊಂಡ್ರು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಗಾದೆ. ಅಂದರೆ ಏನೋ ಹುಷಾರಿಲ್ಲ ಅಂದರೆ ಔಷಧಿ ಕುಡಿದ ತಕ್ಷಣ ವಾಸಿ ಆಗೋಯ್ತು ಅನ್ನೋ ಥರ ಜನರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಇಲ್ಲಿ ಈ ಮಗುವಿನ ಬಾಲಲೀಲೆ, ಆ ಮಗುವಿನ ಮನಸ್ತತ್ವ, ಮಗು ಹೇಗಾದರೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಎಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ, ಪಾಲು ತ್ರಾವಿ ಹಾಲು ಕುಡಿದುಬಿಟ್ಟು ಜನನಿತೋ ತಾಯಿ ಹತ್ರ ಹೇಳ್ತಿದ್ದಾನೆ, ಚುಂಚೆದುಗದಂಚು, ಅಮ್ಮ ನೋಡಮ್ಮ ನನ್ನ ಕೂದಲು ಉದ್ದ ಬೆಳೆದಿದೆ, ಲೀಲಾ ಚುಂಚುಂಡೈ, ತನ್ನ ಲೀಲೆ ತೋರಿಸ್ತಾ
ತನ್ನ ಆ ಗುಂಗುರು ಗುಂಗುರಾದಂಥ ಕೇಶರಾಶಿ ಭುಜದವರೆಗೂ ಹರಡಿದೆ, ಅದು ಇನ್ನು ಉದ್ದ ಬಂದಿಲ್ಲ ಅಂಥದ್ದನ್ನ ಚುಂಚುಂಜೂಪು ನರೇಂದ್ರ. ಹೇ ರಾಜ, ತಾಯಿಗೆ ತನ್ನ ಕೂದಲು ಬೆಳೆದು ಬಿಟ್ಟಿದೆ ಅಂತಂದ್ಬಿಟ್ಟು ಆ ಗುಂಗುರು ಗುಂಗುರಾದ ಕೂದಲನ್ನ ಹಿಂಗೆ ಮುದ್ದಾಗಿ ತೋರಿಸ್ತಾ ಇದ್ದಾನೆ. ಎಂಥ ಚಿತ್ರಣ! ಹೀಗೆ ಬಗ್ಗಿ ತನ್ನ ಕೂದಲನ್ನು ಕೈಯಲ್ಲಿ ಹಿಡ್ಕೊಂಡು, ಅಮ್ಮ ಹೌದು ಕಣೆ, ಹಾಲು ಕುಡ್ದೆ ಉದ್ದ ಬೆಳೆದ್ಬಿಟ್ಟಿದೆ ನೋಡು ಅಂತ ತೋರಿಸ್ತಾ ಇದ್ದಾನೆ. ಇನ್ನೊಂದು ಇದೇ ರೀತಿ ಪುಟ್ಟ ಮಗುವಿನ ಒಂದು ಮುಗ್ಧತೆ ಒಂದು ಚಿತ್ರಣ ಕಟ್ಟಿಕೊಡ್ತಾ ಇದ್ದಾರೆ ಇಲ್ಲಿ. సెలగోల పట్టుకొని జల కలశములో నీడంజూచి కలశయుతుండై సెలగోలం బాపడొకండిదే తలచెన్ ನನುಂಗೊಟ್ಟ ನನುಚುದಲ್ಲಿಕ್ಕೆ ಚೆಪ್ಪೆನ್. ಇನ್ನೊಂದು ಇದೇ ಥರದ ಚಿತ್ರಣ. ಏನಪ್ಪ ಅಂದರೆ, ಒಂದು ದಿವಸ ತಾಯಿ ಮೊಸರು ಕಡಿತಕ್ಕಂತಹ ಕಡಗೋಲನ್ನು ತಾನು ತಗೊಂಡ್ಬಿಟ್ಟಿದ್ದಾನೆ. సెలగోల ಪಟ್ಟುకొని ಜಲಕಲಶములో ನೀಡಂಜೂಸಿ, ಅಲ್ಲೊಂದು ಬಿಂದಿಗೆ ಇದೆ, ಅದರೊಳಗೆ ಹೀಗೆ ಬಗ್ಗಿ ನೋಡ್ತಾ ಇದ್ದಾನೆ ಇವನೇ. ಕೈಯಲ್ಲಿ ಕಡಗೋಲು, ಉಡುಪಿ ಕೃಷ್ಣನ್ ಥರ ಕಡಗೋಲು ಹಿಡ್ಕೊಂಡಿದ್ದಾನೆ. ಆ ಜಲಕಲಶದಲ್ಲಿ ಅಂದರೆ ಬಿಂದಿಗೆ, ಅರಿವೆ, ಆ ಥರ ಗುಂಡಿ, ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಬಾಯಿ ಇರಬಹುದು, ಬಗ್ಗಿ ನೋಡ್ತಾ ಇದ್ದಾನೆ. ಅದರೊಳಗೆ ಅವನ ಪ್ರತಿಬಿಂಬ ಕಾಣಿಸ್ತಾ ಇದೆ. ನೀಡಂಜೂಚಿ ನೋಡ್ಬಿಟ್ಟು ಏನು ಮಾಡ್ದ, ಕಲಶ ಯುತುಂಡೈ, ಅಮ್ಮ ಅಮ್ಮ ನೋಡಮ್ಮ, ಆ ಬಟ್ಲು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸೆಲಗೋಲಂ ಬಾಪಂಡೊಕಂಡಿದೆ ತಲಂಚೆನ್ ನನಗೊಟ್ಟ, ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ, ಈ ನೀರು ಪಾತ್ರೆಯಲ್ಲಿ ಕೋಲಿಟ್ಕೊಂಡೊಬ್ಬ ಪಾಪ ನಿಂತಿದ್ದಾನೆ, ನನ್ನ ಹೊಡಿಯಕ್ಕೆ ಬರ್ತಾ ಇದ್ದಾನೆ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ನನ್ನಂಗೊಟ್ಟ, ನನ್ನನ್ನು ಹೊಡಿಬೇಕು ಅಂತ ನಿಂತ್ಕೊಂಡಿದ್ದಾನೆ. ತಲಚೆನ್, ನಾನು ಹೊಡಿಯೋಕ್ಕೆ ಅಂತ ಪಾಪಡೊಕಂಡು, ಒಬ್ಬ ಹುಡುಗ ಮಗುವಮ್ಮ ಅಲ್ಲಿ ನಿಂತಿದ್ದಾನೆ, ನಾನು ಹೊಡಿಯೋಕ್ಕೆ ಬರ್ತಾ ಇದ್ದಾನೆ ಅಮ್ಮ, ಈ ಪಾತ್ರೆ ಒಳಗಿದ್ದಾನೆ ಅಮ್ಮ ಅಂತ ತಾಯಿಗೆ ತಲ್ಲಿಕ್ಕೆ ಚೆಪ್ಪೆನ್, ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ. ಎಷ್ಟು ಮುದ್ದಾದ ಆ ಮುಗ್ಧತೆಯ ಆ ಬಾಲ ಶಿಶುವಿನ ಮನೋಹರವಾದಂತಹ ಚಿತ್ರಣ. ಈ ಕೃಷ್ಣ ಲೀಲೆ ಎಲ್ಲ ಭಕ್ತ ದಾಸರಿಗೂ ಭಕ್ತ ಕವಿಗಳಿಗೂ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯ ನೆಲೆ. ಸುಂದರವಾದಂತಹ ಭಕ್ತಿ ಸಂಗೀತ, ಆ ಮಗುವಿನ ಒಂದು ಅದ್ಭುತವಾದಂತಹ ಚಿತ್ರಣ, ಮಗುವಿನ ಸಂಚಲನ, ಅಲ್ಲಿ ಓಡಾಡೋದು, ಒಂದು ತೀಟೆ ಎಲ್ಲನೂ ಕೂಡ ಪ್ರತಿಯೊಂದೂ ಕೂಡ ಕೀರ್ತನೆಗಳ ಕೃತಿಗಳ ರೂಪದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಮುಂದಿನ ಪದ್ಯ, ಭಿಕ್ಷುಳು ಒಚ್ಚೆದರೇಡ್ಚಿನ, ಅಳ್ತಾ ಇದ್ದಾನೆ, ಏನಕ್ಕೂ ಹಠ ಮಾಡ್ತದೆ. ನೋಡು, ಗಲಾಟೆ ಮಾಡಿದ್ರೆ ಗುಮ್ಮ ಬರ್ತಾನೆ, ಈಗ ಭಿಕ್ಷೆಗೆ ಬೇಡಕ್ಕೆ ಬರ್ತಾನೆ ಅವನು. ಭಿಕ್ಷುಳು ಒಚ್ಚೆದರು ಏಡ್ಚಿನ, ಭಿಕ್ಷಾಪಾತ್ರమున ವೈಚಿ ಬೆಗಡಿಂಚಿ ನೀನೊಂದು ಶಿಕ್ಷಿಂಚದ. ಅವ್ರ ಪಾತ್ರೆ ಇರುತ್ತಲ್ಲ, ಜೋಳಿಗೆ ಪಾತ್ರೆ, ಅದರೊಳಗೆ ನಿನ್ನನ್ನು ಹಾಕ್ಕೊಂಬಿಟ್ಟು ನಿನ್ನನ್ನು ಹೆದರಿಸಿ ನಿನ್ನನ್ನು ಚೆನ್ನಾಗಿ 4 ಕೊಡ್ತಾರೆ ಅವರು. ಬೆಗಡಿಂಚಿ ಹೆದರಿಸಿ ನೀನೊಂದು ಶಿಕ್ಷಿಂಚದರು, ಹೊಡಿತಾರೆ ಅವರು. ಹಿಡ್ಕೊಂಡು ಹೋಗ್ಬಿಟ್ಟು ಗುಮ್ಮಣ್ಣ ಬರ್ತಾನೆ ಅನ್ನಿ ಚೆಪ್ಪಿನ ಹೇಳಿದ್ರೆ, ಭಿಕ್ಷುಳಂಗಲಿ ಗನಿ ತಲ್ಲಿಂಗ ನೀವು ಭೀತಿಲ್ಲು ನೃಪ. ಅಷ್ಟೊತ್ತಿಗೆ ಸರಿಯಾಗಿ ಬಾಗಿಲಲ್ಲಿ ಯಾರೋ ಭಿಕ್ಷೆ ಬೇಡವ್ರು ಬಂದರು. ಅವ್ರು ನೋಡಿಬಿಟ್ಟು ಓಡಿ ಬಂದ್ಬಿಟ್ಟು, ತಲ್ಲಿಂಗ ನೀವು ಭೀತಿಲ್ಲು ನೃಪ, ಅಮ್ಮ ಬಂದ ಭಿಕ್ಷದವನು ಅಂತ ಹೆದರ್ಕೊಂಡು ಓಡಿ ಬಂದು ತಾಯಿನ ಅಪ್ಪಿಕೊಳ್ಳುತ್ತೆ ಮಗು. ಇದನ್ನೇ ಗುಮ್ಮನ ಕರೆಯದಿರೆ ಅಮ್ಮ ನೀನು, ಗುಮ್ಮನ ಕರೆಯದಿರೆ ಸುಮ್ಮನೆ ಇತ್ತೇನು, ಬೆಣ್ಣೆಯ ಬೇಡೇನು, ಅಮ್ಮು ಉಣುತ್ತೀನಿ ಮಣ್ಣು ತಿನ್ನುವುದಿಲ್ಲ, ಗುಮ್ಮನ ಕರೆಯದಿರೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಮಗುವಿನ ಮಾತಿನಲ್ಲಿ ಪುರಂದರದಾಸರು. ಅಮ್ಮ ಗುಮ್ಮನ ಕರಿಬೇಡ ಕಣೆ, ಗಲಾಟೆ ಮಾಡಲ್ಲ, ಸುಮ್ಮನೆ ಇರ್ತೀನಿ, ನೀನು ಕೊಟ್ಟಿದ್ದು ಮೊಮ್ಮು ತಿಂತೀನಿ, ಬೆಣ್ಣೆ ಹಗಲೆಲ್ಲ ಬೇಡಲ್ಲ, ಮಣ್ಣಂತೂ ತಿನ್ನೋದೇ ಇಲ್ಲ, ದಯವಿಟ್ಟು ಕರಿಬೇಡಮ್ಮ, ಗುಮ್ಮ ಬೇಡಮ್ಮ ಅಂತಂದ್ಬಿಟ್ಟು ತಾಯಿ ಅಪ್ಪುಗೆ ಹೇಳಿ ತಾಯಿಯ ತೊಡೆ ಮೇಲೆ ಹತ್ತು ಬಿಡ್ತಾನೆ ಮುದ್ದು ಕೃಷ್ಣ. ಇನ್ನು ಮುಂದಿನ ಪ್ರಸಂಗ, ನಂದಾದುಲು ಬೃಂದಾವನಂಬುನಕು ನರುಗುದೆಂಚುಟ. ಇನ್ನು ಮುಂದೆ ಅವರು ಈ ಬೃಹದ್ವನ ಅನ್ನತಕ್ಕಂಥ ಪ್ರದೇಶದಲ್ಲಿ ಇಷ್ಟು ದಿವಸ ನಮ್ಮ ಕೃಷ್ಣ ಮಣ್ಣು ತಿಂದು ಬೆಣ್ಣೆ ಬೇಡಿ ಬೆಣ್ಣೆ ಕದ್ದು ಆಡ್ತಾ ಇದ್ದಂತಹ ಒಂದು ಲೀಲಾಸ್ಥಳ ಬೃಹದ್ವನ ಅನ್ನತಕ್ಕಂಥ ಪ್ರದೇಶ.
ಇನ್ನು ಮುಂದೆ ಅವರೆಲ್ಲರೂ ಕೂಡ ಬೃಂದಾವನಕ್ಕೆ ಹೊರಡತಕ್ಕಂತಹ ಪ್ರಸಂಗ ವರ್ಣಿಸ್ತಾರೆ. ಇಟ್ಲು ಕೃಷ್ಣುಂಡು ಬಹುವಿಧಂಬುಲ ಗಪಟ ಬಾಲಲೀಲಲ ವಿನೋದಿಂಪ బృహద్వనంబున నందాదులైన గోపవృద్ధులు మహోత్పాతంబులగుటయు వాని వలన బాలుండుత్తరించుటయు జూచి ఏకాంతంబున నొక్కనాండు విచారింపన్ ಉಪನಂದುಂಡನು ವೃದ್ಧ ಗೋಪಕೊಂಡು ತನ್ನ ಎರುಕ ಮೆರೆಸಿ ಇಟ್ಲನಿಯೇ. ಹೀಗೆ ಕೃಷ್ಣ ತನ್ನ ಬಾಲಲೀಲೆಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ. ಕಪಟ ಬಾಲಲೀಲೆ ವಿನೋದಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ ಬಹುವಿಧದಲ್ಲಿ. ಏನು ಪೂತನಿ ಸಂಹಾರದಿಂದ ಹಿಡಿದು ಪೂತನಿಯ ಸಂಹಾರವಾಯಿತು, ಶಕಟಾಸುರ ಭಂಜನವಾಯಿತು, ತೃಣಾಸುರ ಸಂಹಾರವಾಯಿತು. ಈಗ 2 ವೃಕ್ಷಗಳು ಕೂಡ ಮಹಾ ಅರ್ಜುನ ವೃಕ್ಷಗಳು ಬಿದ್ದರು, ಬೀಳಿಸಿದ್ದಾಯಿತು. ಅವರಿಗೆಲ್ಲ ಭಯ ಆಗ್ತಾ ಇದೆ. ಇದೇನು ದಿನಕ್ಕೊಂದು ಉತ್ಪಾತ ನಡೀತಾ ಇದೆಯಲ್ಲ ಇಲ್ಲಿ. వనంబున ನಂದಾದುಲೈನ ಗೋಪವೃದ್ಧುಲು ಮಹೋತ್ಪಾತಂಬುಲ ಗುಟಯು. ಏನಪ್ಪ ಈ ಬೃಹದ್ವನದಲ್ಲಿ ಒಂದೊಂದು ಉತ್ಪಾತ, ಏನೋ ಒಂದು ಅಪಘಾತದ ಥರ ನಡೀತಾ ಇದೆ. ವಾಣಿವಲನ ಬಾಲುಂಡುತ್ತರಿಂಚಿಟಿಯುಂಜೂಚಿ, ಅದನ್ನೆಲ್ಲ ಸಮರ್ಥವಾಗಿ ಈ ಗೋಪಾಲ ಬಾಲ, ಕಪಟ ಬಾಲ ಕೃಷ್ಣ ಎಲ್ಲ ನಿವಾರಿಸ್ತಾ ಇದ್ದಾನೆ. ಆದ್ರೂ ಎಳೆ ಮಗು ಅದು, ಇದೇನು ಈ ರೀತಿಯಾದಂಥ ಉತ್ಪಾತಗಳು ಮೇಲಿಂದ ಮೇಲೆ ಒದಗಿ ಬರ್ತಾ ಇದೆಯಲ್ಲ ಅಂತ ಅವರೆಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ. ಜೂಚಿ ಏಕಾಂತಂಬುನ ನೊಕ್ಕನಾಂಡು ವಿಚಾರಿಂಪ, ಎಲ್ಲರೂ ಒಂದು ಕಡೆ ಸೇರಿದ್ರು. ಒಂದು ಕಡೆ ಸೇರಿ ಏನು ಮಾಡೋದು, ಈ ಥರ ಒಂದಾದ್ಮೇಲೆ ಒಂದು ಬರ್ತಾನೆ ಇದ್ದರೆ ಹೇಗಪ್ಪ ಇಲ್ಲಿ ಮಕ್ಕಳನ್ನು ಇಟ್ಕೊಂಡು ಇದು. ಯಾಕೋ ಮಕ್ಕಳಿಗೆಲ್ಲನೂ ಕೂಡ ಒಂದು ರಕ್ಷಣೆ ಕಲ್ಪಿಸ್ತಕ್ಕಂತಹ ಪ್ರದೇಶ ಅಂತ ನಮ್ಗನ್ನಿಸ್ತಾ ಇಲ್ಲ. ಯಾವಾಗಲೂ ಭೀತಿ, ಏನೋ ಅಪಘಾತದ ಮುನ್ಸೂಚನೆ, ಏನೋ ಆಘಾತಗಳು ಉತ್ಪಾತಗಳು ಜರುಗ್ತಾ ಇದೆ, ಏನು ಮಾಡೋಣ ಅಂತ ಎಲ್ಲರೂ ಒಂದು ಕಡೆ ಸೇರಿ ವಿಚಾರಿಸಿದ್ರೆ, ಉಪನಂದಂಡನು ವೃದ್ಧ ಗೋಪಕೊಂಡು, ಉಪನಂದ ಅನ್ನತಕ್ಕಂಥ ಒಬ್ಬರು ವೃದ್ಧ ಗೋಪಾಲಕರು ತನ್ನ ಎರುಕ ಮೆರೆಸಿ ಇಟ್ಲನಿಯೇ. ಎರುಕ ತನ್ನ ತಿಳುವಳಿಕೆ, ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ಇರ್ತಕ್ಕಂತಹ ಯಾವುದು ಒಳ್ಳೆ ಭದ್ರವಾಗಿದೆ, ಮಕ್ಕಳಿಗೆ ಯಾವುದೇ ಒಂದು ಅಪಾಯ ಎದುರಾಗಲ್ಲ ಅನ್ನತಕ್ಕಂತಹ ಒಂದು ಪ್ರದೇಶ, ತನಗೆ ತಿಳಿದಿರತಕ್ಕಂತಹ ಪ್ರದೇಶವನ್ನು ನೆನಪಿಸಿಕೊಂಡು ಎರುಕ ಮೆರೆಸಿ ಇಟ್ಲನಿಯೇ. ತನ್ನ ತಿಳುವಳಿಕೆಯನ್ನು ತೋರಿಸೋ ರೀತಿ ಅಲ್ಲ, ತನ್ನ ತಿಳುವಳಿಕೆಗೆ ಬಂದಂತಹ ಒಂದು ಸ್ಥಳದ ಬಗ್ಗೆ ಹೇಳಿದರು ಉಪನಂದ. ಇಕ್ಕಡನುಂದುರೇ ಮನುಜುಲಿ మన కృష్ణున కెగ్గు సేయంగా రక్కసురాలు చెన్న సంగే రాళ్ళపయన్ సుడిగాలి బీచెన్ భయంగ్రిక్కిరియం దరుల్ వడియన్ కేశవు సత్కృపందప్పెన్ జాలు నేಂಡೆಕ್ಕಡಿಕೈನಂಬೋವಲೆಯುಂ ಇಂಕಿಟ ಗೋಪಕುಲಾರ ವಿಂಟಿರೆ. ಎಲ್ಲರೂ ಯೋಚನೆ ಮಾಡಿದ್ರು. ಆಗ ಉಪನಂದ ಅನ್ನತಕ್ಕಂಥ ಹಿರಿಯರು ಹೇಳಿದ್ರು, ಇಕ್ಕಡ ನುಂದುರೇ ಮನುಜುಲು, ಏನಪ್ಪ ಈ ಪ್ರದೇಶದಲ್ಲಿ ಇಷ್ಟು ಉತ್ಪಾತಗಳನ್ನು ನಾವು ನೋಡಿದಾದ್ಮೇಲೂ ಕೂಡ, ಎದುರಿಸಿದ ಮೇಲೂ ಕೂಡ ಮನುಷ್ಯರು ವಾಸ ಮಾಡ್ತಕ್ಕಂಥ ಸ್ಥಳ ಅಲ್ಲ ಇದು, ಮನುಷ್ಯರು ಇರತಕ್ಕಂಥ ಪ್ರದೇಶವಾ ಇದು. మన కృష్ణున కెగ్గు సేయంగ రక్కసురాలు చెನ್ನು ಸಂಗೆ, ನಮ್ಮ ಈ ಚಿನ್ನ ಕೃಷ್ಣನ್ನ, ಈ ಪುಟ್ಟು ಕೃಷ್ಣನಿಗೆ ಕೇಡು ಬಗಿಬೇಕು ಅಂತಲೇ ಆ ರಾಕ್ಷಸಿ ಬಂದಿದ್ಲು. ತನ್ನ ವಿಷದ ಸ್ತನ್ಯವನ್ನು ಊಡಲಿಕ್ಕೆ ಅಂತ ಆ ರಾಕ್ಷಸಿ ಬಂದಿದ್ಲು. ರಾಳಪಯನ್ ಸುಡಿಗಾಲಿ ಬೀಚಿನ್, ಮಗುನ ಸುಂಟ್ರಗಾಳಿ ಬೀಸಿ ಎತ್ಕೊಂಡೋಗಿ ಕಲ್ಲು ಮೇಲೆ ಬೀಳಿಸೋ ರೀತಿಯಲ್ಲಿ, ಕಲ್ಲು ಧೂಳು ಮಣ್ಣು ಎಲ್ಲ ಎದ್ದು ಬಿಟ್ಟಿತ್ತಲ್ಲ ಅವತ್ತು. ಅಂತಹ ಗಾಳಿ ಬೀಸಿ ಮಗುನ ಎತ್ಕೊಂಡೋಗಿತ್ತಲ್ಲ, ಅದು 2ನೇ ಉತ್ಪಾತ ಆಯಿತು. ಪೈಂಗ್ರಿಕ್ಕಿರಿಯಂದರುಳ್ ಬಡಿಯಂಗ್ ಕೇಶವು ಸತ್ಕೃಪಂದಪ್ಪೆ. ಈ ಮರಗಳು ಇಷ್ಟು ಗಟ್ಟುಮುಟ್ಟಾದಂತಹ ಅರ್ಜುನ ವೃಕ್ಷಗಳು ಇದ್ದಕ್ಕಿದ್ದಾಗೆ ಬೀಳೋದು ಅಂದರೆ ಏನರ್ಥ? ಹಾಗೆ ಬಿದ್ದೋದವು. ಸದ್ಯ ಕೇಶವ ಸತ್ಕೃಪೆ, ಆ ಭಗವತ್ ಕೃಪೆಯಿಂದ ನಮ್ಮ ಈ ಪುಟ್ಟು ಬಾಲಕನಾದಂಥ ಕೃಷ್ಣಮೂರ್ತಿಗೆ ಏನೂ ತೊಂದರೆ ಆಗಲಿಲ್ಲ. ಚಾಲು, నేండెక్కడికైనా ಬೋವಲಿಯು, ಸಾಕಪ್ಪ ಸಾಕು, ಈ ಸ್ಥಳದ ಸಹವಾಸ ನಮಗೆ ಸಾಕು, ಇದು ಕ್ಷೇಮಕರವಾಗಿಲ್ಲ ನಮಗೆ, ಎಲ್ಲಾದರೂ ಹೋಗೋಣ. ಇನ್ನಿರೋದಾಗಲ್ಲಪ್ಪ, ಇನ್ನಿಲ್ಲಿದ್ದರೆ ನಾವು ಮೂರ್ಖರು ಅಂತಾರೆ. ಪದೇ ಪದೇ ಏನೋ ಒಂದು ಉತ್ಪಾತ ನಡೀತಾನೆ ಇದೆ ಅಂದರೆ ಅದನ್ನು ನಿವಾರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ನಾವು. ಇಲ್ಲಿರೋದು ಸರಿಯಲ್ಲ, ರಾಕ್ಷಸರು ನೋಡ್ಕೊಂಡು ಬಿಟ್ಟಿದ್ದಾರೆ, ಪದೇ ಪದೇ ಬರ್ತಿದ್ದಾರೆ, ಅವರು ಕೃಷ್ಣನಿಗೆ ತೊಂದರೆ ಮಾಡಲಿಕ್ಕೋಸ್ಕರನೇ ಬರ್ತಾ ಇದ್ದಾರೆ. ವಿಂಟಿದೆ, ಅರ್ಥ ಆಯ್ತಾ ನಾನು ಹೇಳಿದ್ದು? ಎಲ್ಲರೂ ಕೇಳಿಸ್ಕೊಂಡ್ರಾ?
ಇನ್ನು ನಾವಿಲ್ಲಿರೋದು ಬೇಡ, ಎಲ್ಲಿಗಾದರೂ ಹೊರಟು ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಉಪನಂದರು. ಕಸವುಗಲದಿರವು ಪಸುಲಕು ಲಸದದ್ರಿ ನದಿ ಮಹಿಷಲತಿ ಕಾವಲಿ ಪೆಂಪೆಸಗುನ್ ಕಾಪುರ ಮುನುಕುನು ಪೊಸಂಗುನು ಬೃಂದಾವನಂಬು ಪೊದಂಡಚ್ಚಟಿಕಿನ್. ಯಾರಾದರೆ ಆಗಲಿ ತಾವು ವಾಸ ಮಾಡತಕ್ಕಂಥ ಪ್ರದೇಶ ಎಲ್ಲ ವಿಧದಲ್ಲೂ ಅನುಕೂಲವಾಗಿರಬೇಕು, ತಮ್ಮ ವೃತ್ತಿಗೆ ಅನುಕೂಲಕರವಾಗಿರಬೇಕು, ತಾವು ವಾಸ ಮಾಡಲಿಕ್ಕೆ ಬೇಕಾದಂತಹ ಅನುಕೂಲಗಳೆಲ್ಲ ಇರಬೇಕು. ಇವರೆಲ್ಲ ಹೇಳಿ ಕೇಳಿ ಗೋಪಾಲಕರಿಗೆ ಏನು ಬೇಕು? ಮೊದಲು ಚೆನ್ನಾದ ಸಮೃದ್ಧಿಯಾದ ಹಚ್ಚ ಹಸಿರಿನ ಹುಲ್ಲು, ನೀರು, ಅದು ಮೇಯಕ್ಕೆ ಹೊರಗಡೆ ಹೋದಾಗ ಅಲ್ಲೇ ಕುಡಿಲಿಕ್ಕೆ ನೀರು, ಮತ್ತು ಅವು ಕಾಲಾಡಿಸಿ ಓಡಾಡಷ್ಟು ವಿಶಾಲವಾದ ಪ್ರದೇಶಗಳು, ಮೈದಾನಗಳು, ಬೆಟ್ಟ ಎಲ್ಲ ಬೇಕು. ಬೇರೆ ಬೇರೆ ರೀತಿಯಾದಂತಹ ವನ್ಯಮೂಲಿಕೆಗಳು ಎಲ್ಲವನ್ನು ತಿಂದು ಬಂದು ಅವು ಹಾಲು ಕೊಡ್ತಕ್ಕಂಥದ್ದು. ಕಸವುಗಲದಿರವು ಪಸುಲಕು ನಮ್ಮ ಗೋ ಸಂಪತ್ತಿಗೆ ಚೆನ್ನಾಗಿ ಪುಷ್ಕಳವಾಗಿ ಮೇಯೋಕ್ಕೆ ಒಂದು ಹಚ್ಚ ಹಸಿರಿನ ಹುಲ್ಲುಗಾವಲ ಥರ ಇದೆ ಅಲ್ಲಿ. ಲಸದದ್ರಿ ನದಿ, ಅದು ಅದ್ರಿ ಬೆಟ್ಟಗಳಿದೆ, ಬೆಟ್ಟದ ಮೇಲೆ ಅದ್ರಿ ಮಹಿಜ ಲತಿಕಾವಳಿ, ಬೆಟ್ಟದ ಮೇಲೆಲ್ಲ ಬಳ್ಳಿಗಳು, ಬೇರೆ ಬೇರೆ ವಿಧದ ಮೂಲಿಕೆಗಳು ಎಲ್ಲ ಹಸುಗಳು ತಿಂತಕ್ಕಂಥದ್ದೇನೆ. ಒಳ್ಳೊಳ್ಳೆಯ ಗಿಡಗಳು ಬೆಳೆದಿರ್ತಕ್ಕಂಥದ್ದು, ಹುಲ್ಲು, ಬೇರೆ ಬೇರೆ ರೀತಿಯಾದಂತಹ ಅದಕ್ಕೆ ಮೇವು ದೊರಕುತ್ತೆ. ಪೆಂಪೆಸಂಗುನು ಅಲ್ಲಿ ಸಮೃದ್ಧಿಯಾಗಿದೆ. ಪೆಂಪು ಅಂದರೆ ಹೆಚ್ಚಾಗಿದೆ. ಅದು ಏನು ನಮ್ಮದು ಎಷ್ಟು ಹಸುಗಳು ಮೇಯ್ದರೂ ಅದಕ್ಕೆ ಬರ ಇಲ್ಲ. ನೀರಿದೆ, ನದಿ ಇದೆ, ಎಲ್ಲ ಇದೆ. ಕಾಪುರ ಮುನುಕುನು ಬೊಸಂಗುನು, ನಾವು ಅಲ್ಲಿ ಕಾಪುರ ಅಂತಂದ್ರೆ ಅಲ್ಲಿ ಸಂಸಾರ ಮಾಡೋಕ್ಕೂ ಎಲ್ಲ ಅನುಕೂಲವಾಗಿದೆ. ನಮಗೂ ನೀರು, ನಿಡಿ, ನೆರಳು, ಮರಗಳು, ಒಳ್ಳೆಯ ಶುದ್ಧವಾದ ಗಾಳಿ ಪ್ರಕೃತಿಯಲ್ಲಿ ಆನಂದವಾಗಿರುತ್ತೆ. ಬೊಸಂಗುನು ಬೃಂದಾವನಂಬು ಪೋದಂಡಚ್ಚಟಿಕಿನ್, ಬೃಂದಾವನ ಅನ್ನತಕ್ಕಂತಹ ಒಂದು ಸಮೃದ್ಧವಾದ ಹಚ್ಚ ಹಸಿರಿನ ಪ್ರದೇಶ ಇದೆ. ಅಲ್ಲಿಗೆ ಹೊರಟುಬಿಡೋಣ ನಡೀರಪ್ಪ ಎಲ್ಲರೂ ಹಾಯಾಗಿ, ಇನ್ನೀ ಬೃಹದ್ವನದ ಸಹವಾಸ ಸಾಕು ನಮಗೆ ಅಂತ ಹೇಳ್ತಾ ಇದ್ದಾರೆ. అని పలుకునుపనందుని పలుకుల కార్యులైన గోపకులు ఇదియ కార్యంబు మందల అని కొందల మందక ఆలమందల నమందగమనంబున ముందర నడవంబనిచి పిరుంద గ్రంథుకొనకుండ బాలవృద్ధనారు లెక్కిన తేరులు సాగించి తారు తను త్రాణ తూణీర బాణధురులై విండ్ల బట్టుకొని కొని నడవ బండ్ల వెనుకం గొమ్ములిమ్ములం బూరించుచు నవార్యంబులగు తూర్య రవంబులు సెలంగ నార్య పురోహిత సమేతులై వేడుకలు కొనలు నిగుడమునలేర్పరుచుకొని పావనంబగు బృందావనంబునకుం జనిరప్పుడు. ಅಣಿ ಪಲುಕುನುಪನಂದುನಿ ಪಲುಕುಲ, ಈ ರೀತಿಯಾದಂತಹ ಒಂದು ತನ್ನ ಚಿಂತನೆಯನ್ನು ಹಂಚಿಕೊಂಡು ಒಂದು ಸಲಹೆ ಕೊಟ್ಟಂತಹ ಉಪನಂದ. ಇಲ್ಲಿರೋದು ಬೇಡ, ಇಲ್ಲಿ ಯಾಕೋ ಉತ್ಪಾತಗಳು ಹೆಚ್ಚಾಗ್ತಿದೆ, ನಾವು ಇಲ್ಲೇ ಹತ್ತಿರ ಇರ್ತಕ್ಕಂಥ ಎಲ್ಲದಕ್ಕೂ ಅನುಕೂಲವಾಗಿರ್ತಕ್ಕಂಥ ಮುಖ್ಯವಾಗಿ ನಮ್ಮ ಗೋವುಗಳಿಗೆ ಗೋ ಸಂರಕ್ಷಣೆಗೆ ಬೇಕಾದ್ದೆಲ್ಲ ಸಿಗ್ತಾ ಇರ್ತಕ್ಕಂಥ ಪ್ರದೇಶಕ್ಕೆ ಹೊರಟೋಗೋಣ ಅಂತ ಹೇಳಿದ್ದರಿಂದ ಗೋಪಕುಲು, ಬೇರೆ ಅಲ್ಲಿ ಸೇರಿದ್ದಂತಹ ಸಭೆಯಲ್ಲಿ ಸೇರಿದ್ದಂತಹ ಎಲ್ಲ ಗೋಪಾಲಕರು ಕೂಡ ಇದೇ ಕಾರ್ಯಂಬು ಮಂದಲ ಅನಿ, ಇದೇ ಕೆಲಸ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಈ ಕೆಲಸ ಒಪ್ಕೊಂಡು ಹಾಗೆ ಮಾಡೋಣ ಅಂತ, ಇದೇ ವಿಧವಾಗಿ ಮಾಡೋಣ ಅಂತ ಅಂದುಕೊಂಡು ಕೊಂದಲಮು ಅಂತಂದರೆ ಏನೋ ಒಂದು ಅನುಮಾನ, ಮಾಡೋದಾ ಬೇಡವಾ ಅಂತ ಆ್ಯಂಗ್ಸೈಟಿ, ಅಂದರೆ ಏನು ಮಾಡಿದ್ರೆ ಏನಾಗುತ್ತೋ ಏನೋ, ಇವನು ಹೇಳ್ತಾ ಇರೋದು ಕೇಳೋಣವಾ ಬೇಡವಾ ಅನ್ನತಕ್ಕಂಥದ್ದು ಯಾವುದೇ ಸಂದೇಹಕ್ಕೆ ಎಡೆ ಇಲ್ಲದಂತೆ ಆಲಮಂದಲನ ಮಂದಗಮನಂಬುನ, ಆಲು ಅಂತಂದರೆ ಆವುಲು ಅಂತ ಅಂದರೆ ಹಸುಗಳು ಅಂತ, ಆಲಮಂದಲನು ಅಂದರೆ ಆ ಹಸುಗಳ ಗೋವಿನ ಗುಂಪುಗಳನ್ನು ಅಮಂದಗಮನಂಬುನ ಬೇಗ 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 ಮುಂದರ ನಡವಂಬನಿಚಿ, ಗೋಪಾಲಕರೆಲ್ಲ ಕೆಲವರೆಲ್ಲರೂ ತಮ್ಮ ಹಸುಗಳು ಕರುಗಳು ಎಲ್ಲರನ್ನು ಮುಂದೆ ಮೊದಲು ಅದು ಮುಂದೆ ಹೊರಟರು, ಒಂದು ಕ್ರಮಬದ್ಧವಾಗಿ ಹೊರಟರು. ಮುಂದೆ ಗೋಪಾಲಕರು ರಕ್ಷಣೆ ಕೊಡ್ತಾ ಹಸುಗಳನ್ನು ಕರುಗಳನ್ನು, ಮಂದೆ ಅಂತಂದರೆ ಮಂದೆಯಲ್ಲಿ ಅಂತ ಮಂದೆ ಅನ್ನತಕ್ಕಂಥ ಪದವನ್ನು ಕನ್ನಡದಲ್ಲೂ ಕೂಡ ಬಳಸ್ತೀವಿ. ಹಸುಗಳ ಗುಂಪನ್ನು ಮುಂದೆ ನಡವಂಬನಿಚಿ ಮುಂದೆ ಕಳಿಸಿ ಪಿರಂದಂಗ್ರಂದು ಕೊನಕೊಂಡ ಬಾಲವೃದ್ಧನಾರು ಲೆಕ್ಕಿನ ತೇರುಲು ಸಾಗಿಂಚಿ,
ಅದರ ಹಿಂದೆ ಆ ಹಸುಗಳ ಮಂದೆಯ ಹಿಂದೆ ಬಾಲರು, ವೃದ್ಧರು, ನಾರಿಯರು ಅಂತಂದರೆ ಸ್ತ್ರೀಯರು, ಎಳೆ ಮಕ್ಕಳು, ನಡೆಯೋಕ್ಕಾಗದೇ ಇರತಕ್ಕಂಥವರು ಎಲ್ಲರನ್ನೂ ತೇರುಲು ಸಾಗಿಂಚಿ, ತೇರುಲು ಅಂದರೆ ಅವರೇನು ಬಂಡಿನೇ ಕಟ್ಟಿರ್ತಾರೆ, ಎಲ್ಲವನ್ನು ಕಳಿಸಿ ತಾರು, ತಾರು ಅಂದರೆ ಸಂಚರಿಸಕ್ಕೆ ಪ್ರಯಾಣ ಹೊರಟರು ಅನ್ನತಕ್ಕಂಥದ್ದು ಆಗುತ್ತೆ. ಮತ್ತು ತಾರು ಅಂದರೆ ಧರಿಸೋದು ಅಂತ ಕೂಡ ಆಗುತ್ತೆ. ಇಲ್ಲಿ ತೇರುಲು ಸಾಗಿಂಚಿ ಮುಂದಕ್ಕೆ ಕಳಿಸಿ ತಾರು ತನುತ್ರಾಣ, ತನುತ್ರಾಣ ಅಂದರೆ ಕವಚಗಳು. ಯಾಕೆ ಕಾಡಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಯಾರಾದರೂ ಕಳ್ಳರು ಗುಂಪು ಏನಾದರೂ ಮೈ ಮೇಲೆ ಬಿದ್ದರೆ, ಆಕ್ರಮಣ ಮಾಡಿದ್ರೆ ಅದರಿಂದ ನಾವು ಅವರೆಲ್ಲರನ್ನೂ ರಕ್ಷಣೆ ಮಾಡ್ಕೋಬೇಕಲ್ಲ, ಆದ್ದರಿಂದ ಅಥವಾ ಕ್ರೂರ ಮೃಗಗಳ ದಾಳಿ ಏನಾದರೂ ಆದರೆ ಅಲ್ಲಿಂದ ಅಲ್ಲಿಗೆ ನಡೆಯೋವರೆಗೂ ಅಂತ ತಮ್ಮ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡು ತನುತ್ರಾಣ ಅಂದರೆ ಕವಚಗಳನ್ನು ಧರಿಸಿ ತೂಣೀರ ಬಾಣಧರುಲೈ, ತೂಣೀರ ಅಂತಂದರೆ ಆ ಒಂದು ತೂಣೀರ ಬಾಣಗಳ ಒಂದು ಕ್ವಿವರ್ ಅಂತ ಹೇಳ್ತಾರಲ್ಲ, ಅದನ್ನು ಧರಿಸಿ ಬಾಣಧರುಲೈ, ಬಾಣ ಬಿಲ್ಲು ಎಲ್ಲನೂ ಹಿಡ್ಕೊಂಡು ವೀಂಡ್ಲ ಬಟ್ಟು ಕೊನೆ ನಡುವ ಎಲ್ಲರೂ ಒಂದು ಕ್ರಮವಾಗಿ ಸಾಕ್ತಾ ಇದ್ದಾರೆ, ಎಲ್ಲ ಇಟ್ಕೊಂಡು ಹೊರಟಿದ್ದಾರೆ. ಅದರ ಹಿಂದೆ ಬಂಡ್ಲವೆನುಕಂ, ಆ ಬಂಡಿಗಳ ಹಿಂದೆ ಇಮ್ಮುಲಂಬೂರಿಂಚುಚು, ಇಮ್ಮುಲು ಅಂದರೆ ಮನೋಜ್ಞವಾಗಿ ಇಂಪಾಗಿ, ಇಮ್ಮುಲಂಬೂರಿಂಚುಚು ಗೊಮ್ಮುಲಿಮ್ಮುಲಂಬೂರಿಂಚುಚು ಅಂತಾರೆ. ಬಂಡ್ಲವೆನುಕಂ ಆ ಬಂಡಿಗಳ ಹಿಂದೆ ಗೊಮ್ಮುಲು ಅಂತಂದರೆ ಕೊಮ್ಮುಲು ಅಂತಂದರೆ ಕೊಂಬು, ಕಹಳೆ ಮುಂತಾದ ವಾದ್ಯಗಳು. ಗಲಾಟೆ ಮಾಡ್ಕೊಂಡು ಸಾಗಬೇಕು, ಯಾವುದೇ ಕ್ರೂರ ಮೃಗಗಳ ಹತ್ತಿರ ಬರದೆ, ಎಲ್ಲ ವನ್ಯ ಪ್ರದೇಶಗಳಲ್ವಾ. ಆದ್ದರಿಂದ ಕೊಮ್ಮುಲು ಇಮ್ಮುಲಂಬೂರಿಂಚು, ಮನೋಜ್ಞವಾಗಿ ಒಳ್ಳೆ ಇಂಪಾಗಿ ಅವುಗಳನ್ನು ಊದುತ್ತಾ ಅವಾರ್ಯಂಬುಲಗು ತೂರ್ಯರವಂಬುಲು ಸೆಲಂಗ, ಕಂಟಿನ್ಯೂಸ್ ಆಗಿ ತೂರ್ಯರವ ಅಂದರೆ ಚೆನ್ನಾಗಿ ವಾದ್ಯಗಳನ್ನು, ಲಾಂಗ್ ಟ್ರಂಪೆಟ್ಸ್ ಅಂತಾರೆ, ಬಾಕಾಲು ಅಂತಾರೆ ತೆಲುಗಿನಲ್ಲಿ, ಅಂದರೆ ಕಹಳೆ, ಕೊಂಬು, ಶಂಖ ಮುಂತಾದ ನಾದ ಇಂಪಾಗಿ ಮಾಡಿಕೊಂಡು, ಗಲಾಟೆ ಗದ್ದಲ ಯುದ್ಧದ ಸಂದರ್ಭದಲ್ಲಿ ಮಾಡೋ ಹಾಗಲ್ಲ, ಒಳ್ಳೆ ಇಂಪಾಗಿ ಮಂಗಳವಾದ್ಯ ಮಾಡ್ತಾರಲ್ಲ ಮದುವೆ ಮುಂತಾದ ಕಾರ್ಯಗಳಲ್ಲಿ, ಅಥವಾ ಯಾವುದೇ ಒಂದು ಉತ್ಸವ ಹೊರಡಬೇಕಾದ್ರೆ ಆ ರೀತಿಯಾಗಿ ಸಂತೋಷಭರಿತವಾಗಿ ಇಂಪಾಗಿ ಕೊಮ್ಮುಲ ಇಮ್ಮುಲಂಬೂರಿಂಚುಚು, ಪೂರಣ ಮಾಡುತ್ತಾ ಅಂದರೆ ಅದನ್ನು ನುಡಿಸುತ್ತಾ ಅವಾರ್ಯಂಬುಲಗು ತೂರ್ಯರವಂಬುಲು ಸೆಲಂಗ, ಎಲ್ಲ ಅಷ್ಟು ಮಂಗಳಕರವಾಗಿ ಆ ತೂರ್ಯ ರವ ಅಂತಂದರೆ ಆ ಒಂದು ಮಂಗಳಕರವಾದಂತಹ ಕೊಂಬು, ಕಹಳೆ, ಮೇಳ ಎಲ್ಲವೂ ಮುಂದೆ ಸಾಗುತ್ತಾ ಆರ್ಯ ಪುರೋಹಿತ ಸಮೇತುಲೈ, ಆರ್ಯರು ಅಂದರೆ ಅಲ್ಲಿದ್ದಂತಹ ಹಿರಿಯ ಗೌರವಾನ್ವಿತರಾದಂತಹ ಪೂಜ್ಯರು, ಪುರೋಹಿತರು ಎಲ್ಲರೂ ಒಟ್ಟಿಗೆ ವೇಡುಕಲು ಕೊನಲು ನಿಗೂಢಮುನ ಅಂತಂದರೆ ಎಲ್ಲರೂ ಗುಂಪಾಗಿ ಒಂದಷ್ಟು ಜನ ಗೌರವಾನ್ವಿತಾದ ಹಿರಿಯರು, ಮತ್ತು ಅಲ್ಲಿ ಮುಖ್ಯರಾದಂಥ ಗೋಪಾಲಕರು ಎಲ್ಲರೂ ಸೇರಿಕೊಂಡು ನಿಗೂಢ ಮೋನಲ್ಲಿ ಏರ್ಪರುಚುಕೊನಿ ಅಂದರೆ ಗುಂಪಾಗಿ ಒಂದೊಂದು ಗುಂಪು ಮಾಡಿಕೊಂಡು ಪಾವನಂಬಗು ಬೃಂದಾವನಂಬುನಕಂ ಜನಿರಪ್ಪುಡು, ಪಾವನವಾದಂಥ ಬೃಂದಾವನ ಸ್ಥಳಕ್ಕೆ ಹೊರಟರು. ಎಷ್ಟು ಮನೋಜ್ಞವಾದ ಬೃಂದಾವನ, ಶ್ರೀಕೃಷ್ಣ ಪರಮಾತ್ಮನ ಲೀಲಾ ವಿಲಾಸದ ರಂಗ ಅದು, ಅವನ ನಾಟಕಕ್ಕೆ ಒಂದು ರಂಗಮಂಚ, ಶ್ರೀರಂಗ ಅದು. ಅಂತಹ ಕಡೆ ಅವನ ಕ್ರೀಡಾ ಸ್ಥಳಿ ಅದು, ಬೃಂದಾವನ ಭೂಮಿ ಅಂತಕ್ಕಂಥದ್ದು. ಪಾವನವಾದಂತಹ ಬೃಂದಾವನಕ್ಕೆ ಎಲ್ಲರೂ ಅಷ್ಟು ಆನಂದವಾಗಿ ಒಂದು ಗುಂಪಾಗಿ ಎಲ್ಲರೂ ಒಮ್ಮತದಿಂದ ಮಂಗಳಕರವಾದ ವಾದ್ಯಗಳೊಡನೆ ಬೃಂದಾವನಕ್ಕೆ ಹೊರಟರು. ಬೃಂದಾವನ ಮದಿ ಅಂದರಿದಿ ಗೋವಿಂದುಡು ಅಂದಡಿ ವಾಡೇಳೆ, ಬೃಂದಾವನ ಮದಿ ಅಂದರಿದಿ ಗೋವಿಂದುಡು ಅಂದರಿ ವಾರೇಳೆ ಅಂತ ಒಂದು ತೆಲುಗು ಒಂದು ಸಿನಿಮಾ ಚಿತ್ರಸಂಗೀತ ಇದೆ, ಚಿತ್ರದ ಹಾಡು ತುಂಬ ಚೆನ್ನಾಗಿದೆ. ಆ ಬೃಂದಾವನ ಅಂತಕ್ಕಂಥದ್ದಲ್ಲಿ ಎಲ್ಲ ಗೋಪಾಲಕರು ಕೃಷ್ಣನ ಒಂದು ಲೀಲೆಗಳನ್ನು ಕಂಡು ಅಪರಿಮಿತವಾದ ಸಂತೋಷದಿಂದ ಅವರು ಪಡೆದಂತಹ ಪೂರ್ವಜನ್ಮದ ಪುಣ್ಯ ಸಂಚಯದ ಒಂದು ಪುಣ್ಯ ಪಾಕವಾಗಿ ಫಲವಾಗಿ ಅಲ್ಲಿ ಆನಂದವನ್ನು ಅನುಭವಿಸ್ತಾರೆ. ಅಂತಹ ಬೃಂದಾವನಕ್ಕೆ ಎಲ್ಲರೂ ಹೊರಟರು. ನಾವು ಕೂಡ ಇನ್ನು ಮುಂದೆ ಆ ಬೃಂದಾವನದ ಸಂಚಾರ, ನಮಗೂ ಕೂಡ ಆ ಆನಂದ ಭಾಗ್ಯ, ಆ ಮಹಾಕವಿಗಳು ರಚಿಸಿರ್ತಕ್ಕಂಥ ಕಾವ್ಯದ ಮುಖಾಂತರ ನಮ್ಮ
ಮನೋ ಸಂಚಾರವೆಲ್ಲವೂ ಕೂಡ ಇನ್ನು ಮುಂದೆ ಬೃಂದಾವನದಲ್ಲಿ ಆ ಗೋಪಾಲಕರು, ಗೋಪಿಯರು, ಹಸುಗಳು, ಕೃಷ್ಣನ ಕೊಳಲು ನಾದ, ವೇಣುನಾದ, ಯಮುನಾ ನದಿ, ಶುಕಪಿಕಗಳ ಆಲಾಪ, ಹಚ್ಚ ಹಸಿರಿನ ಸಮೃದ್ಧವಾದಂತಹ ಮರಕತದ ಹಾಸುಗಳಂತಿರತಕ್ಕಂಥ ಹುಲ್ಲುಗಾವಲು ಕಣ್ಣು ಮುಂದೆ ಚಿತ್ರಣವನ್ನು ಕಟ್ಟಿಕೊಡ್ತಾರೆ. ನಮ್ಮ ಸಂಚಾರ ಕೂಡ ಆ ಪಾವನ ಭೂಮಿಯಲ್ಲಿ ಇನ್ನು ಮುಂದೆ